ನೋಡು, ಈಗ ನಿಶ್ ಎಕಾಲಜಿ ಅಂದರೆ ಏನು ಅಂದರೆ, ಇದು ಒಂದು ನಿಶ್ ಆಯಿತಾ. ನಿಶ್ ಅಂದರೆ ಈಗ ಈ ಬಂಡೆ ಇದೆಯಲ್ಲ, ಈ ಬಂಡೆ ಮೇಲೆ ಯಾವ ಗಿಡಕ್ಕೂ ಬೆಳೆಯೋಕ್ಕೆ ಅವಕಾಶ ಇಲ್ಲ, ಏಕೆಂದರೆ ಮಣ್ಣೇ ಇಲ್ಲ. ಓಕೆ, ಅಂಥ ಇದರಲ್ಲಿ ಈಗ ಮಳೆ ಬಿದ್ದಿದ್ದು ಹೀಗೆಲ್ಲ ಬೀಳುತ್ತಲ್ಲ, ಬಿದ್ದಿದ್ದು ಅಲ್ಲೊಂದು ಗ್ಯಾಪ್ ಇದೆಯಲ್ಲ ಒಂದು ಇಲ್ಲಿ, ಆ ಸಂದಿಯಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಮಳೆ ಬಿದ್ದಿದ್ದು. ಅದರಲ್ಲಿ ಅದರದ್ದೆಲ್ಲ ಸ್ವಲ್ಪ ಆ ಮೇಲಿರೋ ಪಾಚಿ ಗೀಚಿ ಅದೆಲ್ಲ ಕರಗಿದ್ದೆಲ್ಲ ಸೇರಿ ಸ್ವಲ್ಪ ಮಣ್ಣಾಗಿದೆ, ಗೊಬ್ಬರದ ಥರ. ಸೊ ಈ ಬಂಡೆ ಮಧ್ಯ ಇಷ್ಟು ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣಿದೆ, ಒಂದಿಷ್ಟು ಮಣ್ಣು. ನೀರು ಕೂಡ ಮಳೆ ಬಂದಾಗ ಒಂಚೂರು ಎಕ್ಸ್ಟ್ರಾ ನೀರು ಬರುತ್ತಲ್ಲಿ. ಸೊ ಇದ್ರೊಳಗೆ ಒಂದು 2-3 ಗಿಡಕ್ಕೆ ಬದುಕೋ ಅವಕಾಶ ಇದೆ. ಬದುಕೋ ಅವಕಾಶ ಅಂದರೆ ಏನು ಬೇಕು ಅದಕ್ಕೆ ಅಂದರೆ, ನೀರು, ಬಿಸಿಲು, ಮಣ್ಣು, ಸಾರಾಂಶ ಎಲ್ಲ ಬೇಕು. ಸೊ ಇಷ್ಟ ಅಗಲದಲ್ಲಿ ಚೆನ್ನಾಗೇ ಹುಟ್ಕೊಂಡು ಬೆಳೀತಾ ಇರೋದೀಗ 3 ಜಾತಿ ಹುಲ್ಲಿದೆ. ಅದೊಂದು ಇದೊಂದು ಒಂದು ಲೆಗ್ಯೂಮು ಇದೆ ಅಲ್ಲಿ ಹಿಂದ್ಗಡೆ, ಇದು ಇದೊಂದು ಜಾತಿ ಹುಲ್ಲು, ಅದೊಂದು ಜಾತಿ ಹುಲ್ಲು, ಹಿಂದೆ ಅದೊಂದು ಜಾತಿ ಹುಲ್ಲು. ಸೊ ಅದೇ ಥರ ಇದೊಂದು ನಿಶ್ ಅಂತ ಅಂದ್ಕೊಂಡ್ರೆ, ಇದ್ರೊಳಗೆ ಜೀವನ ಮಾಡೋಕ್ಕಾಗುವಂಥದ್ದು ಕೆಲವು ಜಾತಿ ಗಿಡಗಳಿಗೆ ಮಾತ್ರ ಸಾಧ್ಯ ಇದೆ. ಇಲ್ಲಿ ಎಲ್ಲದಕ್ಕೂ ಇರೋಕ್ಕಾಗಲ್ಲ, ಯಾಕೆಂದರೆ ಇಲ್ಲೊಂದು ಅಡಿಕೆ ಮರ ನಟ್ಟರೆ ಬರುತ್ತಾ? ಬರಲ್ಲ. ಸೊ ಇಷ್ಟು ಮಣ್ಣಲ್ಲಿ, ಇಷ್ಟಿದ್ರಲ್ಲಿ, ಇಂಥ ವಾತಾವರಣದಲ್ಲಿ ಬೆಳೆಯೋಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಭಗವಂತ ಕೆಲವು ಗಿಡಗಳು ಮಾಡಿಟ್ಟಿದ್ದಾನೆ. ಅಂಥ ಜಾಗದಲ್ಲಿ ಅದ್ರ ಬೀಜ ಬಿದ್ದುಬಿಟ್ಟು ಅದು ಹುಟ್ಕೊಂಡ್ಬಿಡುತ್ತೆ. ಈಗ ಇದರಲ್ಲಿ ಒಂದು ಈಸಾಕ್ನ ಹುಲ್ಲು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಒಂದೇ ಒಂದು ಈಸಾಕ್ನ ಆಗಿರಬೇಕಿದು, ಅಲ್ಲ ಇನ್ನೊಂದು. ಸೊ ಇದನ್ನು ಒಂದು ನಿಶ್ ಅಂತ ಹೇಳ್ಬೋದು. ಓಕೆ, ಆಮೇಲೆ ಅದಕ್ಕಿಂತ ಸಣ್ಣ ನಿಶ್ ಇದೆ. ಇದನ್ನು ಇದು ತಗೋಬೋದು. ಇಲ್ಲಿ ಈ ಬಂಡೆ ನಡುವಲ್ಲಿ ಆಯಿತಾ, ಒಂಚೂರು ಜಾಗ ಇದೆ. ಎಷ್ಟು ಅಂದರೆ ಒಂದು ಗಿಡಕ್ಕೆ ಬದುಕುವಷ್ಟು ಮಾತ್ರ ಜಾಗ ಇರೋದಿಲ್ಲಿ. ಸೊ ಇದು ಒಂದು ನಿಶ್ಶು, ಇದರೊಳಗೆ ಒಂದು ಗಿಡ ಬಂದು ಸೇರಿಕೊಂಡಿದೆ. ಇದಕ್ಕೆ ಸೂಟೇಬಲ್ ಇಂಥ ಬಂಡೆಯಲ್ಲಿ ಹೌದು, ಈ ಸೆಕೆಗೆ ತಡ್ಕೊಂಡಿರುವಂಥ ಜಾಗದಲ್ಲಿ ಬೆಳ್ಕೊಳ್ಳೋಕ್ಕೆ ಅದು ಮೊಗ್ಗೆಲ್ಲ ಆಗಿ ಹೂವೆಲ್ಲ ಆಗಿದೆ ಚೆನ್ನಾಗಿ. ಸೊ ಇದೊಂದು ಪುಟಾಣಿ ನಿಶ್ಶು. ಓಕೆ, ಅದ್ರ ನೆಕ್ಸ್ಟ್ ಸೈಜು ಇದು. ಈ ಗಿಡ ಸ್ವಲ್ಪ ದೊಡ್ಡದಾಗಿ ಬಂದಿದೆ, 2 ಜಾತಿ ಗಿಡ ಇದೆ ಇಲ್ಲಿ. ಇದು ಅದಕ್ಕಿಂತ ಒಂಚೂರು ದೊಡ್ಡ ನಿಶ್ಶು. ಇಲ್ಲಿ 2-3 ಆಕ್ವಾಮೆಲಿನ ಸ್ಪೀಷೀಸ್ ಇದೆ. ಈ ಕಡೆ ಇದೊಂದು ಸ್ಪರ್ಮಕೋಕಿ, ಅದೊಂದು ಲಿಂಡರ್ನಿಯಾ. ಸೊ ಇದೊಂದು ಚೂರು ದೊಡ್ಡದು, ಇದರಲ್ಲಿ 4 ಸ್ಪೀಷೀಸ್ ಇದೆ. ಅದಕ್ಕಿಂತ ದೊಡ್ಡ ನಿಶ್ಶು ಇದು. ಇಲ್ಲಿ 3-4 2 ಜಾತಿ ಗಿಡ ಸ್ವಲ್ಪ ದೊಡ್ಡದಾಗಿದೆ ಸೈಜು ಗಿಡದ್ದು, ಆಯಿತಾ. ಸೊ ಒಂದು ಇಂಪೇಟಿಯನ್ಸ್ ಮೈನರು, ಒಂದು ಸೈನೋಟಿಸು, ಅದ್ರ ಪಕ್ಕ ಇನ್ನೊಂದು 2 ಸಣ್ಣ ಸಣ್ಣದು. ಸೊ ಇದು ಒಂದು ನಿಶ್ಶು. ಸೊ ಈಕೋಸಿಸ್ಟಮಲ್ಲಿ ಅಥವಾ ವಾಟರ್ ಶೆಡ್ಡಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದು ಬೇರೆ ಬೇರೆ ನಿಶ್ ಇರುತ್ತೆ. ಅದಕ್ಕೆ ಸೂಟೇಬಲ್ ಆಗಿರೋ ಗಿಡಗಳು, ಸ್ಪೀಷೀಸು ಇದ್ದಾವೆ. ಅದು ಬಂದು ಸೇರ್ಕೊಂಡು ಅಲ್ಲಿ ಲೈಫ್ ನಡ್ಕೊಂಡು ಹೋಗುತ್ತೆ. ನೋಡಿ, ಇಲ್ಲಿ ಹೂವು ಕೂಡ ಬಿಟ್ಟಿದೆ, ಬಣ್ಣದ ಹೂವು ಬಿಟ್ಟಿದೆ, ಚೆನ್ನಾಗಿ ಸಂತೋಷ. ಬೇಕಾದಷ್ಟು ಬೀಜ ಆಯಿತು, ಇದಾಯಿತು, ಎಲ್ಲ ಆಯ್ತು ಅದರಲ್ಲಿ. ಅಷ್ಟೇ ಜಾಗ. ಇದಕ್ಕೆ ಯಾರೂ ನೀರು ಹಾಕಬೇಕಾಗಿಲ್ಲ, ಗೊಬ್ಬರ ಹಾಕಬೇಕಾಗಿಲ್ಲ, ಏನಿಲ್ಲ. ಅದಾಗೆ ನ್ಯಾಚುರಲಿ ಅಡ್ಜಸ್ಟ್ ಆಗಿ ಬದುಕೋ ಕೆಪಾಸಿಟಿ ಇರುವಂಥದ್ದೊಂದು ಗಿಡ ಸ್ಪೀಷೀಸ್ ಬಂದು ಸೇರಿಕೊಂಡಿದೆ. ಸೊ ಈ ನಿಶ್ಶಿಂದು ಸೈಜ್ ವೇರಿ ಆಗ್ಬೋದು, ಜಾಗದ ಕಂಡೀಷನ್ಸು ವೇರಿ ಆಗ್ಬೋದು. ಆಮೇಲೆ ಇದೆಲ್ಲ ಸಣ್ಣ ಸಣ್ಣ ನಿಶ್ ಆಯ್ತಲ್ಲ, ನೀನು ಆ ಕಡೆ ನೋಡಿದರೆ ಕಾಡು, ಅಲ್ಲಿ ಅದರೊಳಗೆ ದೊಡ್ಡ ದೊಡ್ಡ ಮರಕ್ಕೆ ಬೆಳೆಯೋಷ್ಟು ಮಣ್ಣಿದೆ, ಸಾರಾಂಶ ಇದೆ, ನೀರಿದೆ, ಅವೆಲ್ಲ ಬಂದಿದ್ದಾವೆ. ಸೊ ಸಣ್ಣದಾದಂಗೆ ನಿಶ್ಶು, ಅಲ್ಲಿ ಕಂಡೀಷನ್ನು ಚೆನ್ನಾಗಿದೆ. ಇಡೀ ವರ್ಷ ನೀರು ಸಪ್ಲೈ ಇರುತ್ತೆ, ಮಣ್ಣು ಬೇಕಾದಷ್ಟಿದೆ ಮರಗಳಿಗೆ. ಇಲ್ಲಿ ಇಷ್ಟೇ ಇರೋದು, ಇದರಲ್ಲಿ ಇಷ್ಟೇ. ಇದು 4 ಗಿಡ ಮಾತ್ರ ಬೆಳೆಯೋಷ್ಟು ಜಾಗ ಇದೆ. ಅವು ಸೇರ್ಕೊಂಡು ಚೆನ್ನಾಗೇ ಇದ್ದಾವೆ, ಎಲ್ಲ ಬೀಜ ಆಗಿದೆ, ಹೂವಾಗಿದೆ, ಎಲ್ಲ ಆಗಿದೆ. ಸೊ ದಿಸ್ ಈಸ್ ಅ ನಿಶ್ ಅಂದರೆ ಇದು.